ಎಲ್ಲ ವೀಕ್ಷಕರಿಗೆ ಶರಣಾರ್ಥಿ. ನನ್ನ ಹೆಸರು ಅಲ್ಲಂಪ್ರಭು, ವಚನ ಸಮೂಹ ಸಂಸ್ಥೆ ಮುಖ್ಯಸ್ಥ. ನಾನು ಸಿನಿಮಾ ಅಕ್ಕಮಹಾದೇವಿ ತಾಯಿಯವರ ಸಿನಿಮಾ ಪೂರ್ತಿಯಾಗಿ ನೋಡಿದ್ದೇನೆ. ಇವಾಗ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಸನ್ನಿವೇಶಗಳು ಕೂಡ ಭಾಳ ಚೆನ್ನಾಗಿ ಬಂದಿದೆ. ಸ್ಪೆಷಲಿ ಅಕ್ಕಮಹಾದೇವಿಯವರ ಪಾತ್ರ ಭಾಳ ಹಿಡಿಸ್ತು ನಮಗೆ. ನಾನು ಬಂದವರು ಕಾಲಿಗೆ ಬಿದ್ದೆ. ಅದಕ್ಕೆ ಆ ಥರ ಒಂದು ಪಾತ್ರವನ್ನು ಅವರು ನಿರ್ವಹಣೆ ಮಾಡಿದ್ದಾರೆ. ನಮ್ಮ BJ ವಿಷ್ಣುಕಾಂತ್ ಅವರು ಭಾಳ ಚೆನ್ನಾಗಿ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ನೋಡಲೇಬೇಕಾಗಿರ್ತಕ್ಕಂಥ ಸಿನಿಮಾ. ಇಡೀ ನಮ್ಮ ಕರ್ನಾಟಕದ ಎಲ್ಲ ಜನತೆ ಅಕ್ಕಮಹಾದೇವಿ ತಾಯಿಯವರ ಬಗ್ಗೆ, ಅವರ ಜೀವನ ಚರಿತ್ರೆ ಬಗ್ಗೆ ಗುರುತಿಸ್ಕೋಬೇಕು ಅನ್ನುವ ದೃಷ್ಟಿಯಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಬಂದಿದೆ. ಎಲ್ಲರೂ ಕುಟುಂಬ ಸಮೇತರೊಂದಿಗೆ, ಮಕ್ಕಳೊಂದಿಗೆ ಹೋಗಿ ನೋಡ್ತಕ್ಕಂಥ ಚಲನಚಿತ್ರ ಇದಾಗಿದೆ. ಎಲ್ಲ ಸನ್ನಿವೇಶಗಳು, ವಚನ ಗಾಯನಗಳು, ಸಂಗೀತ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಪಾತ್ರಗಳು ಹೆಚ್ಚು ನಮ್ಮ ಬೀದರ್ಗೆ ಜಾಸ್ತಿ ಪ್ರಾಶಸ್ತ್ಯ ಕೊಟ್ಟಿದ್ದಕ್ಕಾಗಿ ಅದನ್ನು ಭಾಳ ಖುಷಿಯಾಗುತ್ತೆ. ಹಾಗಾಗಿ ಎಲ್ಲರೂ ಕುಟುಂಬ ಸಮೇತರಾಗಿ ಈ ಸಿನಿಮಾ ನೋಡಬೇಕಂತ ಹೇಳಿ ನಾನು ಆತ್ಮೀಯವಾಗಿ ವಿನಂತಿ ಮಾಡ್ಕೋತೇನೆ. ಧನ್ಯವಾದಗಳು. ಈ ಸಿನಿಮಾ ಶತದಿನ ಓಡಲಿ ಅಂಥೇಳಿ ಶುಭ ಹಾರೈಸ್ತೇನೆ. ಶರಣಾರ್ಥಿ. ಅಕ್ಕಮಹಾದೇವಿ ಚಿತ್ರೀಕರಣ ಬಹುಶಃ ಇಡೀ ರಾಜ್ಯವೇ ಇವತ್ತು ಕಣ್ಮನ ಸೆಳೀತಾ ಇದೆ. ಯಾಕಂದರೆ ಸುಲಕ್ಷ ಅವರ ಭಾವನಾತ್ಮಕವಾದ ಏನು ಮೆರುಗಿದೆ ಅಲ್ಲ, ಅದಕ್ಕೆ ಬಹಳ ದೊಡ್ಡದಿದೆ. ಆ ತಾಯಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಬಹುದೊಡ್ಡ ವೈಚಾರಿಕ ಕ್ರಾಂತಿಯ ಜಗನ್ಮಾತೆ ಅಕ್ಕಮಹಾದೇವಿ ಪಾತ್ರ ಮಾಡಿದ್ದು ಅತ್ಯಂತ ಅವಿಸ್ಮರಣೀಯ ಘಟನೆ. ಒಂದೊಂದು ಕ್ಷಣ ಕೂಡ ಆ ಚಿತ್ರ ನೋಡಿದರೆ ಬಹುಶಃ ಕಣ್ಣಿನಂಚಲ್ಲಿ ನೀರು ಬರೋದು ಸರ್ವೇ ಸಾಮಾನ್ಯ. ಸುಮಾರು ಜನ ನೋಡುವಾಗ ಆ ಸುಲಕ್ಷರ ಕಾಲಿಗೆ ಬಿದ್ದಿದ್ದು ಕೂಡ ಸಾಕ್ಷಾತ್ ನೋಡೀವಿ. ನಮ್ಮ ಕಣ್ಣಿಗೆ ನಾವಂತೂ ಅಕ್ಕಮಹಾದೇವಿ ನೋಡಿಲ್ಲ. ಆದರೆ ನಮ್ಮ ಪಾಲಿಗೆ ಸುಲಕ್ಷ ಕೈರವರೇ ನಮ್ಮ ಪಾಲಿನ ಆರಾಧ್ಯ ದೈವ ಅಕ್ಕಮಹಾದೇವಿ ಅಂತಕ್ಕಂಥ ಹೇಳಲಿಕ್ಕೆ ಸಂತಸವಾಗ್ತಾಯಿದೆ. ಹೀಗಾಗಿ ಅಕ್ಕಮಹಾದೇವಿ ಚಲನಚಿತ್ರ ಎಲ್ಲರೂ ನೋಡಿ ಆನಂದ ಆಗಿ ಆ ತೆರನಾಗಿ ಸಮರ್ಪಣೆ ಭಾವನೆ ಮಾಡಬೇಕಂತಕ್ಕಂಥ ಮನವಿಯನ್ನು ನಾನು ಕನ್ನಡಿಗರಿಗೆ ಮಾಡ್ತಾಯಿದ್ದೀನಿ. ಇಡೀ ನಮ್ಮ ಮೂವಿಯಲ್ಲಿ ಏನು ಕೊನೆ ಇದೆಯಲ್ಲ, ಅದು ಲಿಂಗೈಕ್ಯ ಆಗ್ತಕ್ಕಂಥ ಮಾತು ಬಹುಶಃ ಆ ಕಲಾವಿದರು ಎಲ್ಲರಿಗೆ ಮನತಂಟು ಮಾಡಿದ್ದಾರೆ. ಆ ಲಿಂಗೈಕ್ಯದ ಬಹುಶಃ ನಾವು ಕೇಳಿವಿ, ಮಾತಾಡಿವಿ. ಆ ಲಿಂಗೈಕ್ಯದ ಚಿತ್ರನಲ್ಲ ಬಹುಶಃ ಮನ ಮಿಡಿತದೆ ಅಂತಕ್ಕಂಥ ಮಾತನ್ನು ನನ್ನ ಅಭಿಪ್ರಾಯ.